ಹಾಯ್ ಫ್ರೆಂಡ್ಸ್, ನಾನು ಇವಾಗ ಅಮ್ಮ ಊರಲ್ಲಿ ಬಂದಿದ್ದೀವಿ. ಅಪ್ಪ ಬಂದು ಕರ್ಕೊಂಡ್ಬಂದು ಜಾಸ್ತಿ ದಿನ ಆಗೈತಮ್ಮ ಊರಿಗೆ ಬಂದು ಬಾ ಅಂತ ಅಂದ್ಬಿಟ್ಟು ಅಜ್ಜಿ ಮತ್ತು ನಮ್ಮ ಅಜ್ಜಿ ನಮ್ಮ ತಾತಂಗೆ ಹೇಳ್ಬಿಟ್ಟು ಕರ್ಕೊಂಡ್ಬಂದರು. ಮಾರಮ್ಮನ ಜಾತ್ರೆಗೆ ನಾನು ಬಂದಿದ್ದು ಅಮ್ಮ ಊರಿಗೆ, ಮತ್ತು ಅದೇ ಲಾಸ್ಟ್ ಮತ್ತೆ ನಾನು ಬರಲಿಲ್ಲ. ಒಂದ್ಸತಿ ಏನೋ ಮತ್ತೆ ಮಾಂಗಲ್ಯ ಚೈನ್ ಸುತ್ತಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಒಂದು ದಿನ ಇದ್ದೆ ಅಷ್ಟೇ, ಮತ್ತೆ ವಾಪಸ್ ಹೋದೆ ನಾನು ನಮ್ಮೂರಿಗೆ. ಅದಕ್ಕೆ ಅಪ್ಪ ತುಂಬ ದಿನ ಐತೆ ಅಂದ್ಬಿಟ್ಟು ಬಂದು ಕರ್ಕೊಂಡು ಬಂದರು. ಮತ್ತು ಕುರಿಗಳು ನೋಡಿ ತುಂಬ ಖುಷಿ ಆಯಿತು. ಕುರಿಗಳೆಲ್ಲ ಸಾಕ್ತಾಯಿದ್ದಾರೆ, ಕುರಿ ಮತ್ತು ಮೇಕೆ. ಇವಾಗ ಕುರಿ ಹೊಲ್ದಕ್ಕೆ ಹೋಗಿದ್ದಾವಲ್ಲ ಮೇಕೆ, ಅವು ಭತ್ತ ಬಂದ್ಬಿಟ್ಟು ಜೋಳ ಹಾಕಿದ್ದಾರೆ. ಅಮ್ಮ ಜೋಳ ಚೆಲ್ಲಿದ್ದಾರೆ. ಇನ್ನು ಅವು ಮನೆ ಹತ್ರ ಬರೋಕ್ಕಿಲ್ಲ, ಓಡ್ ಬರ್ತವೆ. ಜೋಳ ಹಾಕ್ತೀವಲ್ಲ ನೆಲದಾಗೆ, ಎಷ್ಟು ಚೆನ್ನಾಗಿ ಹಾಯ್ಕೊಂಡು ತಿಂತಾವೆ ನೋಡಿ. ಎಲ್ಲ ಮಂಡಿ ಎಲ್ಲ ಊರ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ. ಮತ್ತು ಅದು ಸೊಪ್ಪು ಹಾಕಿದ್ದೀವಿ, ಸೊಪ್ಪು ಇಟ್ಬಿಟ್ಟು ಬರೀ ಜೋಳನೇ ತಿಂತಾ ಇದ್ದಾವೆ. ಹರ್ಷ ಬಂದಿದ್ದಾನೆ ಊರಿಗೆ ಅಂತ ಅಂದ್ಬಿಟ್ಟು ಹರ್ಷನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನೋಡ್ಕೊಂಡು ಹೋಗೋಣ, ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇವರಿಬ್ಬರು ಅವ್ರ ಮಾಮಂದಿರು, ನಮ್ಮ ಮನೆ ಪಕ್ಕದಾಗಿರೋರು. ಮತ್ತು ಇವಾಗ ಇನ್ನೊಬ್ಬ ಬರ್ತಾನೆ, ಇವನ ಫ್ರೆಂಡು. ಅವನಿಗೂ 1.5 ತಿಂಗಳು ಡಿಫ್ರೆಂಟ್ ಅಷ್ಟೇ. ಇವಾಗ ನೋಡಿ ಅವ ಅಕ್ಕ ಎತ್ಕೊಂಡು ಹೋಗ್ತಾ ಇದ್ದಾರೆ ಅವನು. ಇದು ನಮ್ಮ ವೀರೇಶನ್ ನೋಡ್ತಾ ಇದ್ದಾರಲ್ಲ ಕುರಿ, ಅದು ಕರಿಯ ಅಂತ ಇಕ್ಕಿದ್ದಾನೆ ಆ ಕುರಿ ಮರಿಗೆ. ಸಣ್ಣ ಮರಿ ಅದು. ಇಲ್ಲಿಗೆ ಬಂದಾಗ ಇದಿತ್ತಂತೆ. ಮುಂಚೆಲೇ ಕುರಿ ಮರಿ ಎಲ್ಲ ನಮ್ಮ ಚಿಕ್ಕಪ್ಪ ಮೇಯಿಸ್ತಾ ಇತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಾಗಿದ್ರಲ್ಲ ಅವಾಗ. ಅದೇ ಕುರಿಗಳು ಇವಾಗ ಹೆಚ್ಕೊಂಡಿದ್ದೇವಲ್ಲ, ಅದಕ್ಕೆ ನಮ್ಮ ಅಪ್ಪ ಬೆಂಗಳೂರಾಗಿಲ್ವಲ್ಲ ಇವಾಗ. ಸೊ ಹಂಗಾಗಿ ಇಲ್ಲಿಗೆ ಬಂದು ಅಪ್ಪನೇ ನೋಡ್ಕೊತಾ ಇದ್ದಾರೆ ಕುರಿ ಮೇಕೆಗಳೆಲ್ಲ.